ಮಾಡ್ತಾಯಿದ್ದೇವೆ. ದಿನಾಂಕ 11/7/2026 ರಾಷ್ಟ್ರೀಯ ಲೋಕ ಅದಾಲತನ್ನು ಮಾಡ್ತಾಯಿದ್ದೇವೆ. ಅದರಲ್ಲಿ ಈಗಾಗಲೇ ನ್ಯಾಯಾಲಯದಲ್ಲಿ ಇರ್ತಕ್ಕಂತಹ ಪ್ರಕರಣಗಳು ಸಿವಿಲ್ ವ್ಯಾಜ್ಯಗಳಿರ್ಬೋದು ಮತ್ತು ಕಾಂಪೌಂಡಬಲ್ ಕೇಸಸ್ಗಳಿರ್ಬೋದು ಮತ್ತು ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಸಹ ನಾವು ತೆಗೆದುಕೊಂಡು ಅವುಗಳಲ್ಲಿ ಸಂಧಾನಕ್ಕೆ ಈಗಿನಿಂದಲೇ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ ಅವುಗಳನ್ನು ರಾಜಿ ಮೂಲಕ ಮುಗಿಸುವಂತಹ ಒಂದು ಕಾರ್ಯವನ್ನು ಮಾಡ್ತಾಯಿದ್ದೇವೆ. ಅದೇ ರೀತಿಯಾಗಿ 18/7/2026 ವಿಶೇಷ ಲೋಕ ಅದಾಲತ್ NI ಆ್ಯಕ್ಟ್ ಕೇಸುಗಳಿಗೆ ಸಂಬಂಧಪಟ್ಟಂತೆ ವಿಶೇಷ ಲೋಕ ಅದಾಲತನ್ನು ಸಹ ಮಾಡ್ತಾಯಿದ್ದೇವೆ. ಅದರಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಈಗಿನಿಂದಲೇ NI ಆ್ಯಕ್ಟ್ ಅಂದರೆ ಚೆಕ್ ಬೌನ್ಸ್ ಪ್ರಕರಣಗಳೇನಿರ್ತಾವೋ ಅವುಗಳನ್ನು ಗುರುತಿಸಿ ಅವುಗಳಲ್ಲಿ ಆರೋಪಿತರು ಮತ್ತು ಯಾರು ಕಂಪ್ಲೇಂಟ್ ಇರ್ತಾರೋ ಅವರನ್ನು ಕರೆಸಿ ಅವರಿಬ್ಬರಲ್ಲಿಯೂ ಕೂಡ ಸಂಧಾನವನ್ನು ಮಾಡಿಸಿ ಅಂತಹ ಪ್ರಕರಣಗಳನ್ನು ಮುಗಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ನಮ್ಮ ಜಿಲ್ಲೆಯ ಎಲ್ಲ ನ್ಯಾಯಾಧೀಶರೊಂದಿಗೆ ಹಲವಾರು ಮೀಟಿಂಗ್ಗಳನ್ನು ಮಾಡಿದ್ದೇವೆ. ಅದೇ ರೀತಿ ವಕೀಲರ ಸಂಘದ ಅಧ್ಯಕ್ಷರು ಮತ್ತು ಅವರ ಸದಸ್ಯರುಗಳು ಕೂಡ ಇದರ ಬಗ್ಗೆ ತಿಳಿಸಿದ್ದೇವೆ. ಮತ್ತು ವಿವಿಧ ಅಧಿಕಾರಿಗಳು ಅಂದರೆ ವ್ಯಾಜ್ಯಪೂರ್ಣ ಪ್ರಕರಣಗಳಲ್ಲಿ ನಮ್ಮಲ್ಲಿ ಜೆಸ್ಕಾಂ ಇರ್ಬೋದು ಮತ್ತು BSNL ಇರ್ಬೋದು, ಈ ರೀತಿ ಹಲವಾರು ಸಂಸ್ಥೆಗಳೊಂದಿಗೆ ಮೀಟಿಂಗ್ ಮಾಡಿದ್ದೇವೆ. ಮತ್ತು ನಮಗೆ ಅತಿ ಹೆಚ್ಚು ಒಂದು ಸ್ಕೋಪ್ ಇರುವಂತಹ ಬ್ಯಾಂಕ್ ಅಧಿಕಾರಿಗಳೊಂದಿಗೆ ಅಂದರೆ ಬ್ಯಾಂಕಿನ ಪ್ರಕರಣಗಳು ಕೂಡ ಸಾಕಷ್ಟಿದ್ದಾವೆ. ಅಂತಹ ಪ್ರಕರಣಗಳಲ್ಲಿ ರಾಜಿ ಮಾಡಿಸೋಕ್ಕೋಸ್ಕರವಾಗಿ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ಪ್ರಕರಣಗಳನ್ನು ಮುಗಿಸ್ಲಿಕ್ಕೆ ಮತ್ತು ಈಗ ಬ್ಯಾಂಕ್ನಲ್ಲಿ ರಿಕವರಿಗೆ ಇರತಕ್ಕಂತಹ ಕೆಲವು ಪ್ರಕರಣಗಳು ಯಾವ ನ್ಯಾಯಾಲಯಕ್ಕೆ ಆಗಿರುತ್ತೋ ಅಂತಹ ಪ್ರಕರಣಗಳಲ್ಲಿ ಈಗಲೇ ಅವರು ಯಾರು ಸಾಲಗಾರರು ಇರ್ತಾರೋ ಅವರಿಗೆ ನೋಟಿಸ್ ಕೊಟ್ಟು ಅವರನ್ನು PLCಯಲ್ಲಿ ಇಲ್ಲಿ ಅವರನ್ನು ಕರೆಸಿ ಅವ್ರ ಜೊತೆಗೆ ಮಾತುಕತೆ ಮಾಡಿ ಅಂಥ ಪ್ರಕರಣಗಳನ್ನು ಕೂಡ ನಾವು ಇಲ್ಲಿ ತಗೊಳ್ತಾ ಇದ್ದೇವೆ. ಈ ರೀತಿ ಹಲವಾರು ಜನರೊಂದಿಗೆ ನಾವು ಸಂಪರ್ಕ ಮಾಡಿದ್ದೇವೆ ಮತ್ತು ಅವ್ರ ಜೊತೆ ಈಗಾಗಲೇ ಮೀಟಿಂಗ್ ಮಾಡಿದ್ದೇವೆ. ಇನ್ನು ಈ ಬಾರಿಯ ಒಂದು ಲೋಕ ಅದಾಲತ್ನಲ್ಲಿ ಅಂದರೆ ದಿನಾಂಕ 11/7/2026 ನಡೆಯುವಂಥ ಲೋಕ ಅದಾಲತ್ನಲ್ಲಿ ಟ್ರಾಫಿಕ್ ಚಲನ್ ಕೇಸಸ್ ಏನಿದಾವೋ ಅವುಗಳಲ್ಲಿ 50% ರಿಯಾಯಿತಿಯನ್ನು ನಮ್ಮ ಸರ್ಕಾರದವರು ಕೊಟ್ಟಿದ್ದಾರೆ. ಅದರ ಒಂದು ದಿನಾಂಕ 26/6/2026 10/7/2026 ಒಳಗಾಗಿ ಆ ಒಂದು ದಂಡವನ್ನು ಯಾವ ಪ್ರಕರಣಗಳು 1991 22 ಪೆಂಡಿಂಗ್ ಇದಾವೋ ಅಂತಹ ಪ್ರಕರಣಗಳಲ್ಲಿ ಅವರು ದಂಡವನ್ನು ಪಾವತಿ ಮಾಡಬೇಕಾದ 50% ದಂಡವನ್ನು ಪಾವತಿಸಿದ್ರು ಕೂಡ ಆ ಒಂದು ಕೇಸ್ ಕ್ಲೋಸ್ ಆಗುತ್ತೆ. ಅಂತಹ ಒಂದು ವಿಚಾರವನ್ನು ತಾವೆಲ್ಲರೂ ಕೂಡ ಜನರಿಗೆ ತಿಳಿಸಬೇಕು. ಇದರ ಬಗ್ಗೆ ಅವೇರ್ನೆಸ್ ಇದ್ದರೆ ಅದರಲ್ಲೂ ಕೂಡ ಹಲವಾರು ಪ್ರಕರಣಗಳನ್ನು ಮುಗಿಬೋದು ಮತ್ತು ಅದರಿಂದ ಜನರಿಗೂ ಕೂಡ ಸಹಾಯವಾಗುತ್ತದೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನ ಪ್ರಚಾರವನ್ನು ಕೈಗೊಂಡು ಈ ಒಂದು ಲೋಕ ಅದಾಲತ್ ಎರಡೂ ಲೋಕ ಅದಾಲತ್ಗೂ ಕೂಡ ಒಂದು ಯಶಸ್ವಿಗೊಳಿಸಲಿಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೀನಿ. ಇದರ ಬಗ್ಗೆ ಸಾಹೇಬರು ಒಂದೆರಡು ಮಾತುಗಳನ್ನು ಆಡ್ತಾರೆ. ನಿಮಗೆಲ್ಲರಿಗೂ ಈಗಾಗಲೇ ತಿಳಿದಿದೆ, ನಮ್ಮ ಲೀಗಲ್ ಸರ್ವಿಸಸ್ ಅಥಾರಿಟಿ ವತಿಯಿಂದ ರಾಷ್ಟ್ರ ಮಟ್ಟ ಇರ್ಬೋದು, ರಾಜ್ಯ ಮಟ್ಟ ಇರ್ಬೋದು, ಜಿಲ್ಲಾ ಮಟ್ಟ ಇರ್ಬೋದು, ತಾಲೂಕು ಮಟ್ಟ ಇರ್ಬೋದು, ನಾವು ಪ್ರತಿ 3 ತಿಂಗಳಿಗೊಮ್ಮೆ ಲೋಕ ಅದಾಲತ್ತು ರಾಷ್ಟ್ರೀಯ ಲೋಕ ಅದಾಲತ್ ನಡೀತಾ ಬಂದಿದೆ. ಅದೇ ಪ್ರಕಾರನೇ ಈ ಸಾರಿ ಕೂಡ ಜುಲೈ ತಿಂಗಳ 11ನೇ ತಾರೀಕು ಲೋಕ ಅದಾಲತ್ತು ರಾಷ್ಟ್ರೀಯ ಲೋಕ ಅದಾಲತ್ ನಡೀತಾ ಇದೆ. ನಿಮಗೆಲ್ಲರಿಗೂ ಗೊತ್ತಿದೆ, ಇಂತಹ ರಾಷ್ಟ್ರೀಯ ಲೋಕ ಅದಾಲತಲ್ಲಿ ತಮ್ಮ ವ್ಯಾಜ್ಯಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸ್ಕೊಂಡ್ರೆ ಎಂಥ ಲಾಭ ಆಗುತ್ತೆ ಅನ್ನೋದು ಸಾರ್ವಜನಿಕರಿಗೆ ನಿಮ್ಮ ಮೂಲಕ ಪ್ರಚಾರ ಆದರೆ ಅವರು ಈ ಸದಾವಕಾಶದ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಯಾವುದೇ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪಾರ್ಟಿಷನ್ ಸೂಟ್ಸ್ ಇರ್ಬೋದು ಅಥವಾ ಈ ಹಣಕ್ಕೆ ಸಂಬಂಧಪಟ್ಟ ವ್ಯಾಜ್ಯಗಳಿರ್ಬೋದು ಅಥವಾ ಮೋಟಾರ್ ವೆಹಿಕಲ್ ಕಾಯ್ದೆ ಕೆಳಗಡೆ ರಿಜಿಸ್ಟರ್ ಆಗಿರುವಂಥ ಮೊಕದ್ದಮೆಗಳಿರ್ಬೋದು, ಚೆಕ್ ಬೌನ್ಸ್ ಇರ್ಬೋದು, ಇಂಥ ಅಥವಾ ಪರ್ಮನೆಂಟ್ ಇಂಜೆಕ್ಷನ್ ಕಾಯಂ ಪ್ರತಿಬಂಧ ಕಾರಣಕ್ಕಾಗಿ ಸಲ್ಲಿಸಿರುವ ಆಗೋಗ್ಬೋದು. ಇವುಗಳನ್ನು ರಾಜಿ ಸಂಧಾನ ಮೂಲಕ ಇತ್ಯರ್ಥಪಡಿಸೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ನಮ್ಮೆಲ್ಲರ ಪ್ರಯತ್ನಕ್ಕೆ ಮುಖ್ಯವಾಗಿ ನೀವೆಲ್ಲ ಸೇರಿಕೊಂಡು ಪ್ರಚಾರ ಮಾಡಿದರೆ ಖಂಡಿತವಾಗಲೂ ಇಂಥ ಕಾರ್ಯಕ್ರಮಗಳು ಯಶಸ್ವಿ ಆಗ್ತವೆ. ನಮ್ಮ ಮೆಂಬರ್ ಸೆಕ್ರೆಟರಿ ಅವರು ಹೇಳಿದಂಗೆ ಈ ಬಾರಿ ವಿಶೇಷವಾಗಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ ಅಂದರೆ ಚೆಕ್ ಬೌನ್ಸ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಲೋಕ ಅದಾಲತ್ ಅಲ್ಲದೆ ವಿಶೇಷವಾದ ಲೋಕ ಅದಾಲತನ್ನು ಸಹ ನಾವು ಹಮ್ಮಿಕೊಂಡಿದ್ದೀವಿ. ಈ NI ಆ್ಯಕ್ಟ್ ಪ್ರಕರಣಗಳಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ, ಯಾವುದೋ ಕಷ್ಟ ಕಾಲ ಬಂದಾಗ ಸಹಾಯ ತೊಗೊಂಡಿರ್ತಾರೆ, ಒಂದು ಚೆಕ್ ಕೊಟ್ಟಿರ್ತಾರೆ,
ಆ ಚೆಕ್ ಕೊಟ್ಟು ನಂತರದಲ್ಲಿ ಹಣವನ್ನು ಪಾವತಿ ಮಾಡೋಕ್ಕಾಗದೆ ಪ್ರಕರಣ ಚೆಕ್ ಬೌನ್ಸ್ ಆದ ನಂತರ ಪ್ರಕರಣ ನ್ಯಾಯಾಲಯಕ್ಕೆ ಬಂದು ಇಬ್ಬರಿಗೂ ಸಮಯ ಅಷ್ಟೇ ಅಲ್ಲ ಮತ್ತು ಹಣದ ಏನು ಖರ್ಚು ಕೂಡ ತುಂಬ ಹೆಚ್ಚಾಗಿರ್ತದೆ. ಇಂತಹ ಪ್ರಕರಣಗಳು ನಿಮಗೆಲ್ಲರಿಗೂ ಗೊತ್ತಿದೆ. ನ್ಯಾಯಾಲಯದ ಮೂಲಕ ಅವ್ರು ರಾಜಿ ಸಂಧಾನ ಮಾಡಿಕೊಂಡ್ರೆ ಬಹಳ ಅವ್ರಿಗೆ ಉಪಯೋಗ ಇದೆ. ಇನ್ನೊಂದು ತಾವೆಲ್ಲ ಪ್ರಚಾರ ಮಾಡೋದೊಂದೇ, ಒಂದು ವೇಳೆ ಕೆಳಗಿನ ನ್ಯಾಯಾಲಯದಲ್ಲಿ NI ಆಕ್ಟ್ ಪ್ರಕರಣಗಳಲ್ಲಿ ಶಿಕ್ಷೆ ಆಗಿದ್ದರೂ ಸಹಿತ ಅಪೀಲ್ ಹಾಕಿದರೂ ಸಹಿತ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಅಪೀಲ್ ಹಾಕಿದರೂ ಸಹಿತ ಅಥವಾ ಡಿಸ್ಟ್ರಿಕ್ಟ್ ಕೋರ್ಟಿಂದ ಮತ್ತೆ ಮಾನ್ಯ ಉಚ್ಚ ನ್ಯಾಯಾಲಯ ಅಥವಾ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಪೀಲ್ ಹಾಕಿದರೂ ಸಹಿತ ಅಂತಹ ಪ್ರಕರಣಗಳನ್ನು ಕೂಡ ನಾವು ನ್ಯಾಯಾಲಯಕ್ಕೆ ಬಂದರೆ ರಾಜಿ ಮೂಲಕ ಅದನ್ನು ಕೊನೆಗೊಳಿಸ್ಬೋದು. ಹಿಂದೆ ಎಲ್ಲ ನಾವು ಪತ್ರಿಕಾಗೋಷ್ಠಿ ಕರೆದು ಮತ್ತೆ ಒಮ್ಮೆ ತಮಗೆಲ್ಲರಿಗೂ ಮಾಹಿತಿ ಕೊಟ್ಟಿದ್ವಿ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯದವರು ಕೂಡ ಸಮಾಧಾನ ಸಮಾರೋಹ ಅಂತ ಹೇಳ್ಬಿಟ್ಟು ಒಂದು ವಿಶೇಷವಾದ ಲೋಕ ಅದಾಲತನ್ನು ಆಗಸ್ಟ್ ತಿಂಗಳಲ್ಲಿ ಹಮ್ಮಿಕೊಂಡಿದ್ದಾರೆ. ಅಂದರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ನಮ್ಮ ನ್ಯಾಯಾಲಯಗಳಿಂದ ಸರ್ವೋಚ್ಚ ನ್ಯಾಯಾಲಯದವರೆಗೆ ಹೋಗಿ ಅಲ್ಲಿ ವ್ಯಾಜ್ಯಗಳು ಏನು ಬಾಕಿ ಇದ್ದಾವೋ ಅಂತಹ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳೋ ಉದ್ದೇಶದಿಂದ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲೂ ಈ ಸಮಾಧಾನ ಸಮಾರೋಹ ಎಂಬ ಹೆಸರಿನ ವಿಶೇಷ ಲೋಕ ಅದಾಲತ್ ಕೂಡ ಹಮ್ಮಿಕೊಂಡಿದ್ದಾರೆ. ಅದಕ್ಕೋಸ್ಕರ ನಮಗೆಲ್ಲ ನಿರ್ದೇಶನಗಳು ಬಂದಿದ್ದಾವೆ. ನಮ್ಮ ವ್ಯಾಪ್ತಿಯಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ನಾವು ಕಕ್ಷಿದಾರರನ್ನ ಕರೆಸಿ ಆದಷ್ಟು ಮಟ್ಟಿಗೆ ಅವರಿಗೆ ಮನವರಿಕೆ ಮಾಡಿ ರಾಜಿ ಸಂಧಾನದ ಮೂಲಕ ಬಗೆಹರಿಸ್ಕೊಳ್ಳೋದಕ್ಕೆ ಅವ್ರಿಗೆ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ನೀವೆಲ್ಲ ಈ ಸಮಾಧಾನ ಸಮಾರೋಹ ಬಗ್ಗೆ ಕೂಡ ಎಲ್ಲರಿಗೂ ನಿಮ್ಮ ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಮೂಲಕ ಪ್ರಚಾರ ಕೊಡಬೇಕು. ಅವರೆಲ್ಲ ತಮ್ಮ ಸುಪ್ರೀಂ ಕೋರ್ಟ್ಗೂ ಎಲ್ಲಿ ವ್ಯಾಜ್ಯಗಳು ಹೋಗಿದ್ದಾವೋ ಅಂತಹ ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ರಾಜಿ ಮಾಡ್ಕೊಳ್ಳೋದಕ್ಕೆ ಸಾರ್ವಜನಿಕರು ಇಂತಹ ಲಾಭ ಪಡ್ಕೊಂಡು ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ನೀವೆಲ್ಲ ಸಾಕಷ್ಟು ಪ್ರಚಾರ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತು ನಿಮ್ಗೆಲ್ಲರಿಗೂ ಗೊತ್ತಿದೆ, ಲೋಕ ಅದಾಲತ್ ಮುಂದೆ ರಾಜಿ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಅಪೀಲ್ ಹಾಕುವಂಥ ಪ್ರಶ್ನೆನೇ ಇರೋದಿಲ್ಲ. ಮೊನ್ನೆ ನೀವು ಪತ್ರಿಕೆಯಲ್ಲಿ ನೋಡಿರಬಹುದು, ಮೊನ್ನೆ ಉಚ್ಚ ನ್ಯಾಯಾಲಯದವರು ಇದೇ ರೀತಿ ಲೋಕ ಅದಾಲತ್ ಮುಂದೆ ರಾಜಿ ಮಾಡಿಕೊಂಡು ಆದರೆ ತಕರಾರು ಮಾಡುವ ಉದ್ದೇಶದಿಂದ ಮತ್ತೆ ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಹಾಕಿದ್ದಕ್ಕೆ ಅವರಿಗೆಲ್ಲ 25,000 ರೂಪಾಯಿ ದಂಡ ಹಾಕಿ ಈ ರೀತಿ ಲೋಕ ಅದಾಲತ್ ಮುಂದೆ ಬಂದು ಒಪ್ಕೊಂಡು ನಂತರ ನಮಗೆ ಮೋಸ ಆಗಿದೆ ಅಂತ ಹೇಳ್ಬಿಟ್ಟು ಸುಳ್ಳು ನ್ಯಾಯಾಲಯದ ಮುಂದೆ ವ್ಯಾಜ್ಯ ಮತ್ತೆ ಮುಂದುವರಿಸೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ತಡೆಯುವ ಉದ್ದೇಶದಿಂದ ದಂಡವನ್ನು ಹಾಕಿರೋದು ಕೂಡ ಗೊತ್ತಿದೆ. ಆದ್ದರಿಂದ ಈ ಅವಕಾಶಗಳನ್ನು ಸಾರ್ವಜನಿಕರು ಎಲ್ಲರೂ ಉಪಯೋಗ ಮಾಡ್ಕೊಳ್ಬೇಕಂತ ಹೇಳ್ಬಿಟ್ಟು ನಾವೆಲ್ಲ ನಮ್ಮ ಪ್ರಾಧಿಕಾರದ ವತಿಯಿಂದ ಎಲ್ಲರನ್ನೂ ಕೋರ್ಕೊಳ್ತಾ ಇದ್ದೀವಿ.